ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರೋ ಚಾಪ್ಟರ್ ಯಾವುದಪ್ಪ ಅಂತಂದರೆ ಮೋಷನ್ ಇನ್ ಎ ಸ್ಟ್ರೇಟ್ ಲೈನಲ್ಲಿ ಲೆಸನ್ ನಂಬರ್ 2. ಲೆಸನ್ ನಂಬರ್ 1ನ ಆಲ್ರೆಡಿ ಅಪ್ಲೋಡ್ ಮಾಡಿದಾಗಿದೆ. ಆ ಲೆಸನ್ ನಂಬರ್ 1 ನೋಡ್ಕೊಂಬಂದು ಲೆಸನ್ ನಂಬರ್ 2 ನೋಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಓಕೆನಾ? ಅದರಲ್ಲಿ ಏನು ನೋಡ್ತಾ ಇದೀವಪ್ಪ ನಾವು ಇವತ್ತು ಅಂತಂದರೆ ಮೋಷನ್ಸ್ ಈಕ್ವೇಷನ್ಸ್ ಬರ್ತವೆ. ಯಾವ್ಯಾವು? ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ, ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರು, ವಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವಯರ್ ಪ್ಲಸ್ 2as ಅಂತೇಳಿ ಹಿಂಗೆ ಬರ್ತವೆ. ನಾವು ಇವತ್ತು ನಮ್ಮ ಕೆಲಸ ಏನಂತಂದರೆ ಈ 3 ಈಕ್ವೇಷನ್ಸು ಹೆಂಗೆ ಬಂದವು ಅನ್ನೋದನ್ನ ಕಂಡುಹಿಡಿಯೋದು ಗ್ರಾಫಿಕಲ್ ಮೆಥಡಲ್ಲಿ. ಓಕೆನಾ? ಅಂದರೆ 3 ಈಕ್ವೇಷನ್ಸು ಯಾವ ರೀತಿ ಬಂದವು ಅನ್ನೋದನ್ನ ಡೆರೈವ್ ಮಾಡೋದು ಯೂಸಿಂಗ್ ದ ಗ್ರಾಫ್. ಓಕೆನಾ? ಈಗ ನೋಡಿ, ಫಸ್ಟು ಒಂದು ಆಬ್ಜೆಕ್ಟ್ ಇದೆ ವಿತ್ ಇನಿಷಿಯಲ್ ವೆಲಾಸಿಟಿ ಯು. ಓಕೆನಾ? ಇಷ್ಟು ಟೈಮ್ ತೊಗೊಂಡು ಇಷ್ಟು ಫೈನಲ್ ವೆಲಾಸಿಟಿನ ಅಚೀವ್ ಮಾಡುತ್ತೆ. ಅಂದರೆ ಇದು ಟಿ ಅಂತ ಅನ್ಕೋಬೋದಾ? ಇದನ್ನು ನಾನು ವಿ ಅಂತ ಅನ್ಕೋಬೋತಾನೆ. ಇದನ್ನೇ ನಾನು ಪ್ಯಾರಲಲ್ ಆಗಿ ತೊಗೋತೀನಿ. ನೋಡಿ, ಇದು ಯು ಇದೆ, ಇದನ್ನೇ ಪ್ಯಾರಲಲ್ ಇಲ್ಲಿ ತೊಗೋತೀನಿ ನಾನು. ಹೌದಾ? ಇದನ್ನು ಮತ್ತೆ ಪ್ಯಾರಲಲ್ ಆಗಿ ಹಿಂಗೆ ತೊಗೋತೀನಿ. ಅಂದರೆ ಇದು ಟಿ ಆಗುತ್ತಾ, ಇದು ಯು ಆಗುತ್ತಾ? ನೋಡಿ, ಆ್ಯಕ್ಚುಲಿ ಯು ಅಂದರೆ ಏನು ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಯು ಅಂದರೆ ಇನಿಷಿಯಲ್ ವೆಲಾಸಿಟಿ. ಇದು ಪ್ಯಾರಲಲ್, ಇದ್ರ ಪ್ಯಾರಲಲ್ ಯಾವುದೋ ಇದು ಕಾಣಿಸ್ತಿದೆಯಾ? ಇದೇನಾಗಿರುತ್ತೆ ನಮಗೆ? ಯು ಆಗಿರುತ್ತೆ. ಹೌದಾ? ಈಗ ಇದು ಟೋಟಲ್ ವಿ ಇದೆ ನೋಡಿ, ಟೋಟಲ್ ವಿ ಇದೆ ಅಂದಮೇಲೆ ಇದು ಟೋಟಲ್ ಕೂಡ ವಿ ಆಗಿರುತ್ತಾ? ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇದು ಟೋಟಲ್ ವಿ ಇದೆ, ಇದು ಟೋಟಲ್ ಏನಾಗಿರುತ್ತೆ? ವಿ ಆಗಿರುತ್ತೆ. ಬಟ್ ನನಗೆ ಇದು ಇಲ್ಲಿ ಟೋಟಲ್ ಬೇಕಾಗಿಲ್ಲ, ನನಗೆ ಇದು ಪೂರ್ತಿ ಬೇಕಾಗಿಲ್ಲ, ಜಸ್ಟ್ ಈ ಪಾಯಿಂಟ್ವರೆಗೆ ಅಷ್ಟೇ ಬೇಕು. ಈ ಪಾಯಿಂಟ್ವರೆಗೆ ಅಷ್ಟೇ ಬೇಕು ಅಂತಂದರೆ ನಾನು ಟೋಟಲ್ಲು ಮೈನಸ್ ಇದು ಮಾಡಿದ್ರೆ ನಮಗೆ ಇದು ಈ ಪಾಯಿಂಟ್ವರೆಗೂ ಬರುತ್ತಾ? ಅಂದರೆ ನಮಗೆ ಈ ಪಾಯಿಂಟ್ವರೆಗೂ ಬರಬೇಕಂದ್ರೆ ಏನದು? ವಿ ಮೈನಸ್ ಯು. ಇದೇನು ಜಸ್ಟ್ ಈ ಪಾಯಿಂಟ್ವರೆಗೂ ಮಾತ್ರ. ಬಟ್ ವಿ ಅಂದ್ರೇನು? ದ ಟೋಟಲು. ಓಕೆನಾ? ಈಗ ಒಂದು ಆಬ್ಜೆಕ್ಟು ವಿತ್ ಇನಿಷಿಯಲ್ ವೆಲಾಸಿಟಿ ಯು ಇಂದ ಫೈನಲ್ ವೆಲಾಸಿಟಿ ವಿನ ಅಚೀವ್ ಮಾಡುತ್ತೆ. ಹೌದಾ? ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಈಗ ಇಲ್ಲಿ ಒಂದು ಆ್ಯಂಗಲ್ ಉಂಟಾಯ್ತಾ? ಆ್ಯಂಗಲ್ನ ಏನಂತ ಕರಿತೀನಿ? ತೀಟ ಅಂತ ಕರಿತೀನಿ. ಅದೆಷ್ಟು ಡಿಗ್ರಿ ಆದರೂ ಆಗಿರ್ಬೋದು. ಈ ಆ್ಯಂಗಲ್ ತೀಟ ತೊಗೊಂಡಾಗ ಟ್ಯಾನ್ ತೀಟ ಅಂತ ತೊಗೊತೀವಿ ನಾವು. ಟ್ಯಾನ್ ತೀಟ ಅಂದ್ರೇನು? ಸ್ಲೋಪ್ ಅಂದ್ರೇನು? ಟ್ಯಾನ್ ತೀಟ ಅಂದ್ರೇನು? ಸ್ಲೋಪು. ಓಕೆನಾ? ಈಗ ಟ್ಯಾನ್ ತೀಟ ಅಂತ ತೊಗೊಂಡಾಗ ನಮಗೆಲ್ಲ ಗೊತ್ತು, ದ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಏನು ಕೊಡುತ್ತೆ? ಆಕ್ಸಲರೇಷನ್ ಕೊಡುತ್ತೆ. ಅಂದರೆ ಎ ಇಸ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಏನು? ಟ್ಯಾನ್ ತೀಟ. ಇಲ್ಲಿ ನೋಡಿ, ಈ ಟ್ರಯಾಂಗಲ್ ಆಗುತ್ತೆ ತಾನೆ ಇದು. ಈ ಟ್ರಯಾಂಗಲ್ ಆದರೆ ಇದು ತೀಟ ಇದೆ. ಹೌದಾ? ಇದೇನಿದೆ? ವಿ ಮೈನಸ್ ಯು, ರೈಟ್? ಇದೇನು? ಟಿ. ಇದು ತೀಟ. ಇದು 90 ಡಿಗ್ರಿ. ಈಗ ಟ್ಯಾನ್ ತೀಟ ಅಂದ್ರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಹೌದಾ? ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಏನು? ಟ್ಯಾನ್ ತೀಟ. ಅಂದರೆ ಈಗ ನಾನು ಡೈರೆಕ್ಟಾಗಿ ಬರೀಬೋದಾ? ಎ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಟಿ ಅಂತೇಳಿ. ಈಗ ನನಗೇನು ಬೇಕು? ಇದನ್ನು ಮೇಲೆ ಕಳಿಸ್ಬಿಡ್ತೀನಿ. ಆಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಡಿವಿಷನಲ್ಲಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎ ಟಿ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಆಯಿತಾ? ಈಗ ನನಗೆ ವಿ ಬೇಕು, ರೈಟ್? ವಿ ಬೇಕಂತಂದರೆ ವಿನ ಇಲ್ಲೇ ಇಟ್ಕೋತೀನಿ, ಯುನ ಇಲ್ಲೇ ಇಟ್ಕೋತೀನಿ, ಎ ಟಿನ ಆ ಕಡೆ ಕಳಿಸ್ತೀನಿ, ಮೈನಸ್ ಇದು ಪ್ಲಸ್ ಆಗುತ್ತೆ, ಇಲ್ಲಿ ಬಂದ್ಬಿಟ್ಟು ಯು ಪ್ಲಸ್ ಎ ಟಿ. ಇದು ಫಾರ್ಮುಲಾ ನಂಬರ್ 1. ಅಂದರೆ ಫಸ್ಟ್ ಫಾರ್ಮುಲಾ ಏನಿತ್ತು? ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಅನ್ನೋದನ್ನು ಪ್ರೂವ್ ಮಾಡಿದ್ವಿ. ಈಗ ಸೆಕೆಂಡ್ ಫಾರ್ಮುಲಾ ಯಾವುದು? ಸೆಕೆಂಡ್ ಫಾರ್ಮುಲಾ ಯಾವುದಪ್ಪ ಅಂತಂದರೆ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಈ ಸ್ಕ್ವಯರ್. ನೋಡಿ, ಅದೇ ಗ್ರಾಫ್ ನಾನು ಇನ್ನೊಂದು ಸರಿ ಹಾಕೋತಿದ್ದೀನಿ. ನೀವು ಮತ್ತೆ ಇನ್ನೊಂದು ಸರಿ ಹಾಕೋ ಅವಶ್ಯಕತೆ ಇಲ್ಲ. ನಾನು ಅದೇ ಗ್ರಾಫ್ನ ಇನ್ನೊಂದು ಸರಿ ಹಾಕೋತಿದ್ದೀನಿ. ಓಕೆನಾ? ಇದು ಟಿ, ಇದು ವಿ, ಇದು ಕೂಡ ಟಿ ಆಗಿರುತ್ತೆ. ಇದು ಏನಿದು? ಯು. ಇದೇನಿದು? ಯು. ಇದೇನಿದು? ಟೋಟಲ್ ಈಸ್ ವಿ. ಬಟ್ ನನಗೆ ಬೇಕಾಗಿರೋದೇನು? ವಿ ಮೈನಸ್ ಯು. ಕರೆಕ್ಟಾ? ಹಿಂಗೆ ಇತ್ತಾ ಗ್ರಾಫು? ಓಕೆ. ಈಗ ನಾನು ಎಸ್ ಅಂದ್ರೇನು? ದ ಟೋಟಲ್ ಏರಿಯಾ ಕವರ್ಡ್ ಇನ್ ವಿ ಟಿ ಗ್ರಾಫ್. ಟೋಟಲ್ ಏರಿಯಾ ಏನು ಕೊಡುತ್ತೆ ನಮಗೆ? ಎಸ್ ಕೊಡುತ್ತೆ, ಅಂದರೆ ಡಿಸ್ಪ್ಲೇಸ್ಮೆಂಟು. ಓಕೆನಾ? ಎಸ್ ಇಸ್ ಈಕ್ವಲ್ಸ್ ಟು ಏರಿಯಾ
ಆಫ್ ದಿ ಟ್ರಯಾಂಗಲ್, ಓಕೆನಾ, ಏರಿಯಾ ಆಫ್ ದಿ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್. ಹೌದಾ, ನಮಗೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಬಿ ಇಂಟು ಎಚ್. ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು? ಎಲ್ ಇಂಟು ಲೆಂತ್ ಇಂಟು ಬ್ರೆಡ್ತ್. ಹೌದಾ, ಈಗ ನಾನು ಎಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ, ಏರಿಯಾ ಆಫ್ ದಿ ಟ್ರಯಾಂಗಲ್, ಏರಿಯಾ ಆಫ್ ದಿ ಟ್ರಯಾಂಗಲು, ಈಗ ಏರಿಯಾ ಆಫ್ ದಿ ಟ್ರಯಾಂಗಲ್ ಏನು? ಹಾಫ್ ಇಂಟು ಬಿ ಅಂದರೆ ಏನು? ಟಿ ಇಂಟು ಹೆಚ್ ವಿ ಮೈನಸ್ ಯು. ಓಕೆನಾ, ನೆಕ್ಸ್ಟ್ ಪ್ಲಸ್ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್, ಇಲ್ಲಿ ನೋಡಿ ಕಾಣಿಸ್ತೀಯಾ? ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ಲು, ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಏನಾಗುತ್ತೆ ಇಲ್ಲಿ? ಯು ಇಂಟು ಟಿ ಆಗುತ್ತೆ. ಅಂದರೆ ಯು ಅಂದ್ರೇನು? ಬ್ರೆಡ್ತು. ಟಿ ಅಂದ್ರೇನು? ಇದು ಟಿ ಟೋಟಲ್, ಇದು ಟಿ ಅಂದ್ರೇನು? ಲೆಂತು. ಓಕೆನಾ, ಎಸ್ ಇಸ್ ಈಕ್ವಲ್ಸ್ ಟು ಆಫ್, ನೋಡಿ ಟೀನ ಹಂಗೆ ಬರ್ಕೋತೀನಿ. ಟೀನ ಹಂಗೆ ಬರ್ಕೊಂಡಾಗ ನನಗೆ ಫಸ್ಟ್ ಫಾರ್ಮುಲಾದಲ್ಲಿ ಏನು ಬಂದಿತ್ತು? ಎ ಟಿ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು. ಈ ರೀತಿ ನಮಗೆ ಫಾರ್ಮುಲಾ ಸಿಕ್ಕಿತಾ? ಅಂದರೆ ಏನು? ಟಿ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಎ. ಅರ್ಥ ಆಯ್ತಾ? ಈಗ ನನಗೆ ಟೋಟಲ್ ವಿ ಮೈನಸ್ ಯು ಅಂದರೆ ಏನಂತ ಬೇಕು ನನಗೆ? ಇದು ನನಗೆ ಬೇಕೇ ಆಗಿಲ್ಲ. ಹೌದಾ, ನನಗೇನು ಬೇಕು? ವಿ ಮೈನಸ್ ಯು ಬೇಕು. ವಿ ಮೈನಸ್ ಯು ಅಂದರೆ ಏನು? ಎ ಟಿ. ನಾನು ಎ ಟಿ ಅಂತ ಬರ್ಕೋಬೋದಾ? ಪ್ಲಸ್ ಯು ಟಿ. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ನೋಡಿ, ಎಸ್ ಇಸ್ ಈಕ್ವಲ್ಸ್ ಟು ಆಫ್ ಟಿ ಇಂಟು ಟಿ, ಟಿ ಸ್ಕ್ವಯರ್ ಇಂಟು ಎ ಪ್ಲಸ್ ಯು ಇಂಟು ಟಿ. ಅರ್ಥ ಆಗ್ತಿದೆಯಲ್ಲ? ಈಗ ಎಸ್ ಇಸ್ ಈಕ್ವಲ್ಸ್ ಟು ಇವೆರಡರ ಟರ್ಮ್ನ ಸ್ವಲ್ಪ ಅಲ್ಲೇ ಬದಲಿ ಮಾಡ್ತೀನಿ. ಓಕೆ, ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್ ಅಂದರೆ ಸೆಕೆಂಡ್ ಫಾರ್ಮುಲಾ ಬಂತಲ್ವ ಸ್ನೇಹಿತರೆ? ಓಕೆನಾ, ಈಕ್ವೇಷನ್ 2 ಬಂತು, ಈಕ್ವೇಷನ್ 1 ಬಂತು. ನಮಗೀಗ ಈಕ್ವೇಷನ್ 3 ಬೇಕು. ಈಕ್ವೇಷನ್ 3 ಏನು? ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು, ಇಲ್ಲ ನೋಡಿ, ವಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವಯರ್ ಪ್ಲಸ್ 2as. ಈ ಗ್ರಾಫಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ನೋಡಿ ಈ ಗ್ರಾಫಲ್ಲಿ ನಾವು ಹಿಂಗೆ ನೋಡ್ಬೋದಾ? ಹಿಂಗೆ ನೋಡಿದಾಗ ನಮಗೆ ಟ್ರಾಫಿಕ್ ಜಾಮ್ ಕಾಣಿಸ್ತಿದೆಯಾ? ಅದು ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಟ್ರಾಫಿಕ್ ಜಾಮ್ ಕಾಣಿಸುತ್ತೆ. ಹೌದಾ, ಆ ರೀತಿ ಟ್ರಾಫಿಕ್ ಜಾಮ್ ಕಾಣಿಸೋದ್ರಲ್ಲಿ ಇದೇನು ಯು ಆಗಿರುತ್ತೆ, ಇದೇನು ಏನಿದು ಬಿ ಆಗಿರುತ್ತೆ, ಇದೇನು ಟಿ ಆಗಿರುತ್ತೆ. ನೋಡಿ ಅದನ್ನೇ ಇಲ್ಲಿ ನೋಡಿ ಕಾಣಿಸ್ತಿದೆಯಾ? ಇದು ಯು ಆಗಿದೆ, ಇದೇನು ಟೋಟಲು ಬಿ ಆಗಿದೆ, ಇದೇನು ಟಿ. ಕರೆಕ್ಟಾ? ಈಗ ನೋಡಿ ಹಿಂಗಿದ್ದಾಗ ನನಗೆ ಎಸ್ ಇಸ್ ಈಕ್ವಲ್ಸ್ ಟು ಏರಿಯಾ, ದಿಸ್ ಟೋಟಲ್ ಏರಿಯಾ. ಹೌದಾ, ಅಂದರೆ ನಾನೇನು ಈ ಏರಿಯಾ ಕಂಡುಹಿಡಿತಿದ್ದೆ ನೋಡಿ, ಟೋಟಲ್ ಏರಿಯಾ ಬೇಕು ನನಗೆ. ಅವಾಗ ಏನು ಮಾಡಿದೆ? ಟ್ರಯಾಂಗಲ್ ಸಪ್ರೇಟ್ ತೊಗೊಂಡೆ, ರೆಕ್ಟ್ಯಾಂಗಲ್ ಸಪ್ರೇಟ್ ತೊಗೊಂಡೆ. ನನಗೆ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಆಟ ಬೇಡ. ನಮಗೇನು ಟ್ರಾಫಿಕ್ ಜಾಮ್ ಕಾಣಿಸ್ತಿದೆಯಾ? ನಾನು ಟೋಟಲ್ ಟ್ರಾಫಿಕ್ ಜಾಮ್ ತೊಗೊಂಡ್ಬಿಡ್ತೀನಿ. ಹೌದಾ, ಟೋಟಲ್ ಟ್ರಾಫಿಕ್ ಜಾಮ್ ಏರಿಯಾ ಏನಾಗುತ್ತೆ? ಫಾರ್ಮುಲಾ ಗೊತ್ತು ನಮಗೆ, ಏರಿಯಾ ಆಫ್ ದಿ ಟ್ರಾಫಿಕ್ ಜಾಮ್. ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಏರಿಯಾ ಆಫ್ ದಿ ಟ್ರಾಫಿಕ್ ಜಾಮ್ ಏನಾಗುತ್ತೆ ನಮಗೆ ಅಂತಂದರೆ ಹಾಫ್ ಇಂಟು ಸಮ್ ಆಫ್ ದಿ ಪ್ಯಾರಲಲ್ ಸೈಡ್ಸ್. ಓಕೆನಾ, ಯು ಪ್ಲಸ್ ವಿ ಇಂಟು ಹೈಟು. ಓಕೆನಾ, ಅದನ್ನು ನಾನು ಇಲ್ಲಿ ಬರಿತೀನಿ, ಹಾಫ್ ಇಂಟು ಸಮ್ ಆಫ್ ದಿ ಪ್ಯಾರಲಲ್ ಸೈಡ್ಸ್ ಇಂಟು ಟಿ. ಹೌದಾ, ನಾವು ಮೊದಲು ಫಾರ್ಮುಲಾದಲ್ಲಿ ಎ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಟಿ ಅಂತ ಕಲ್ತಿದ್ವಾ? ನನಗೆ ಈಗ ಏನು ಬೇಕು? ಟಿ ಬೇಕು. ಹೌದಾ, ಟಿ ಬೇಕು. ಅದಕ್ಕೆ ಏನು ಮಾಡ್ತೀನಿ? ವಿ ಮೈನಸ್ ಯು ಬೈ ಎ ಆಗುತ್ತೆ. ನೋಡಿ, ಟಿನ ಈ ಕಡೆ ಕಳಿಸ್ತೀನಿ ಮತ್ತು ಏನು ಈ ಕಡೆ ಕಳಿಸ್ತೀನಿ. ಅವಾಗೇನಾಗುತ್ತೆ? ಟಿ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಎ. ಹೌದಾ, ಆ ವಿ ಮೈನಸ್ ಯು ಬೈ ಎ ಅನ್ನೋ ವ್ಯಾಲ್ಯೂನ ನಾನು ಇಲ್ಲಿ ಹಾಕೋತೀನಿ. ಎಸ್ ಇಸ್ ಈಕ್ವಲ್ಸ್ ಟು ಆಫ್, ನೋಡಿ ಯು ಪ್ಲಸ್ ವಿ ಅಂದರೆ ಒಂದೇ, ವಿ ಪ್ಲಸ್ ಯು ಅಂದರೂ ಒಂದೇ, ರೈಟ್? ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಬೈ ಎ. ಎಲ್ಲಿಂದ ಬಂತಿದ್ದು? ಫಾರ್ಮುಲೆ 1ರಿಂದ, ಈಕ್ವೇಷನ್ 1ರಿಂದ ಬಂತು. ಹೌದಾ, ಈಗ ಎಸ್ ಇಸ್ ಈಕ್ವಲ್ಸ್ ಟು ಆಫ್, ಮೇಲೆ ನೋಡಿ ಕಾಣಿಸ್ತಿದೆಯಾ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ನಾವು ಕಲ್ತಿರ್ತೀವಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಗೊತ್ತಾಯ್ತಾ? ಅಂದರೆ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಆಗುತ್ತೆ. ಇಲ್ಲಿ ನಾವು ಅಲ್ಲಿ ಏನು ಕಲ್ತಿದ್ವಿ?
ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಕಲ್ತಿದ್ವಿ. ಅದನ್ನೇ ನಾವಿಲ್ಲಿ ತೊಗೊಂಡಾಗ ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಈಸ್ ಈಕ್ವಲ್ಸ್ ಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಡಿವೈಡೆಡ್ ಬೈ ಎಗೆ ಹಂಗೆ ಇಡಿ. ಹೌದಾ? ಇದನ್ನು ನಾನು ಮುಂದೆ ಮಾಡ್ತಿದ್ದೀನಿ ನೋಡಿ. ನಮಗೀಗ ಎಲ್ಲಿವರೆಗೂ ಬಂತಪ್ಪ ಅಂತಂದರೆ, ಎಲ್ಲಿವರೆಗೂ ಬಂತು? ಎಸ್ ಇಸ್ ಈಕ್ವಲ್ ಟು, ಎಲ್ಲೋಯ್ತು ಅದು? ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ ಎ ಹಾಫ್ ಇಂಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ ಎ ಬಂತು. ಹಾಫ್ ಇಂಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ ಎ ಬಂತು. ಈಗ ನಾನು ಈ ಎನ ಈ 2 ಇಂದ ಮಲ್ಟಿಪ್ಲೈ ಮಾಡ್ಬೋದಾ? ಎಸ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಅಂದರೆ 1 ಇಂಟು ಏನೇ ಮಾಡಿರಿ ಅದೇ ಬರುತ್ತೆ ತಾನೆ, ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ 2a, ರೈಟ್? ಈಗ ನಾನು 2a ಈ ಕಡೆ ಕಳಿಸ್ತೀನಿ ಅಂದರೆ 2as ಆಗುತ್ತೆ ನೋಡಿ. ಇಲ್ಲಿ ಡಿವೈಡ್ ಬೈ ಇದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ. 2as ಈಸ್ ಈಕ್ವಲ್ಸ್ ಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್. ನನಗೆ ಬೇಕಾಗಿರೋದನ್ನು ವಿ ಸ್ಕ್ವಯರ್ನ ಇಲ್ಲೇ ಇಟ್ಕೋತೀನಿ, ಯು ಸ್ಕ್ವಯರ್ನ ಈ ಕಡೆ ಕಳಿಸ್ತೀನಿ. ಹೌದಾ? ವಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು 2as ಪ್ಲಸ್ ಯು ಸ್ಕ್ವಯರ್. ಇಲ್ಲ, ನಾನು ವಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವಯರ್ ಪ್ಲಸ್ 2as ಈ ರೀತಿಯೂ ಬರೀಬೋದು. ಇದು ಈಕ್ವೇಷನ್ ನಂಬರ್ 3. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.